ಹೇಳ್ ಸ್ನೇಹ. ನೀವು ಮುದ್ಕಿನ ಅರ್ಚನಾತ್ಗೆ ಮನೆ ಕಳ್ಸಿದ್ರಾ? ನೀವಿಬ್ರು ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ನಾನೇನ್ ಕಳಿಸ್ಲಿಲ್ಲ, ಅವರೇ ಹೋಗ್ ಬರ್ತೀನಿ ಅಂತ ಹೋದ್ರು. ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಅದ್ಕೆ. ಆದ್ರೆ ನೀವು ಮುದ್ಕಿಗೆ ಬೇಡ ಅನ್ಬೇಕಿತ್ತು. ಯಾಕ್ ಸ್ನೇಹ? ನೋಡಿ, ಮುಗ್ದೋಗಿರೋ ವಿಷಯನ ಮತ್ತೆ ಮತ್ತೆ ಯಾಕೆ ಕೆದಕ್ಬೇಕು? ಅಮ್ಮ ನಿಮ್ ಬಗ್ಗೆ ಹೇಳಿದ್ದು ನಿಮ್ಮಪ್ಪನ ಹತ್ರನೇ ತಾನೆ. ಇದನ್ನ ನೀವು ಮಾವಂಗೆ ಬೇರೆ ಯಾವಾಗ್ಲಾದ್ರೂ ತಿಳಿಸಿ ಹೇಳ್ಬೋದಿತ್ತಲ್ವಾ ಅದ್ಕೆ? ಈಗ ನೋಡಿ, ಮುದ್ಕಿ ಅರ್ಚನಾ ಅದ್ಕೆ ಮನೆಗೆ ಹೋಗಿ ಈ ವಿಷಯ ತೆಗಿಯೋದು, ಮುಗ್ದೋಗಿರೋ ಮುರಳಿ ಮಾವಿನ ವಿಷಯ ಎಲ್ಲ ಎದ್ದು ಬೇಕಾ ಇವೆಲ್ಲ? ಅಮ್ಮನ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಅವಳು ಬದ್ಲಾಗೋದಿಲ್ಲ ಅದ್ಕೆ. ಈ ನಡುವೆ ಯಾಕೋ ನೀವೇ ಸ್ವಲ್ಪ ಬದ್ಲಾಗ್ತಿದ್ದೀರಾ ಅನ್ನಿಸ್ತಿದೆ. ಇದನ್ನು ನಿಮಗ್ ತಪ್ಪಾಗಿ ತಿಳ್ಕೊಂಡು ಅಥವಾ ನಿಮಗ್ ಟೋನ್ ಕೊಡ್ಬೇಕಂತಾನೋ ಹೇಳ್ತಿಲ್ಲ ಅದ್ಕೆ. ಎಲ್ ನಿಮ್ ನೆಮ್ಮದಿನ ನೀವೇ ಕೆಡಿಸ್ಕೋತಿರೋ ಅಂತ ಹೇಳ್ತಿದ್ದೀನಿ ಅಷ್ಟೆ. ಮುದ್ಕಿಗೆ ನೀವ್ ಸ್ವಲ್ಪ ಜಾಸ್ತಿನೇ ಸಲ್ಗೆ ಕೊಡ್ತಿದ್ದೀರಾ ಅನ್ನಿಸ್ತಿದೆ. ನೋಡು ಸ್ನೇಹ, ಮೇಲಿಂದ ನೀನ್ ಹೇಳ್ತಿರೋದು ಸರಿ ಅಂತಾನೆ ಅನ್ನಿಸ್ತಿದೆ. ಆದ್ರೆ ನನ್ ಪರಿಸ್ಥಿತಿಲ್ ನಿಂತ್ ಯೋಚನೆ ಮಾಡು. ನೋಡು, ಯಾರ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಆದ್ರೆ ನಮ್ಮಪ್ಪ ನನ್ ಬಗ್ಗೆ ತಪ್ಪು ತಿಳ್ಕೊಳ್ಳೋದ್ನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಸ್ನೇಹ. ಒಂಚೂರಾದ್ರೂ ನನ್ನ ಉದ್ದೇಶ ಏನು ಅನ್ನೋದು ನಿನಗ್ ಅರ್ಥ ಆಗ್ತಿದ್ಯಾ? ನಮ್ಮಪ್ಪ ನನ್ನನ್ ತಪ್ಪಾಗಿ ತಿಳ್ಕೋಬಾರ್ದು ಅಷ್ಟೇ. ಅವ್ರಿಗೆ ನಿಜ ಏನು ಅನ್ನೋದು ಗೊತ್ತಾಗ್ಬೇಕು. ಇದ್ರಲ್ಲಿ ತಪ್ಪೇನಿದೆ ಸ್ನೇಹ? ಇದ್ರಲ್ಲಿ ತಪ್ಪಿದೆ ಅಂತ ನಾನು ಹೇಳ್ತಿಲ್ಲ ಅದ್ಕೆ. ನೀವ್ ಹೇಳೋದೆಲ್ಲ ಸರಿನೇ, ಆದ್ರೆ ಈ ವಿಷಯನೆಲ್ಲ ನೀವೇ ನಿಮ್ಮಪ್ಪನ ಹತ್ರ ಹೇಳ್ಬೋದಿತ್ತಲ್ವಾ? ಮುದ್ಕಿನೇನಕ್ಕೆ ಕಳಿಸ್ಬೇಕಾಗಿತ್ತು? ಮುದ್ಕಿಗೆ ನೀವ್ ಯಾಕೋ ಜಾಸ್ತಿನೇ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಅಂತ ನಂಗೆ ಅನ್ನಿಸ್ತಿದೆ ಅದ್ಕೆ. ನಾನು ಹೇಳಿದ್ದೀನಿ, ಇನ್ ಮುಂದಿಂದು ನಿಮಗ್ ಬಿಟ್ಟಿದ್ದು.